ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಹಳ ಸುಲಭವಾಗಿ ಬಿಗಿನರ್ಸಿಗೆ ಮೆದುವಡೆ ಮತ್ತು ಮಸಾಲೆ ವಡೆ ಮಾಡುವ ವಿಧಾನವನ್ನು ನೋಡೋಣ. ವಿಡಿಯೋ ನೋಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಈ ವಡೆ ಮಾಡುವ ವಿಧಾನವನ್ನು ನೋಡೋಣ. ಇದಕ್ಕೆ ನಾನು 1 ಗ್ಲಾಸ್ನಷ್ಟು ಕಡಲೆಬೇಳೆನ ಒಂದು 3 ಅವರು ನೆನೆಸ್ಬಿಟ್ಟು ಅದ್ರ ಜೊತೆಗೇ ಒಂದು 3 ಒಣಗಿದ ಮೆಣಸಿನ್ಕಾಯನ್ನ ಹಾಕಿದ್ದೀನಿ ನೆನೆಯೋದಕ್ಕೆ. ನೀವು ಖಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. 1 ಸ್ಪೂನ್ನಷ್ಟು ಜೀರಿಗೆಯನ್ನು, 1 ಸ್ಪೂನ್ನಷ್ಟು ಸೋಂಪನ್ನು ಸೇರಿಸ್ಕೊಳ್ಳೋಣ. ಇದನ್ನು ನಾವು ನೀರೇ ಹಾಕದೆ ಈ ಥರ ನಾನು ರುಬ್ಕೊಂಡಿದ್ದೀನಿ. ಸ್ವಲ್ಪ ತುರಿ ತುರಿ ಹಾಕಿ ರುಬ್ಬಿಟ್ಕೊಳ್ಳಿ. ಈಗ ನಾನು ಒಂದು ಬೌಲ್ಗೆ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು 2 ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಕರ್ಬೇ ಸೊಪ್ಪು ಸ್ವಲ್ಪನ ಸೇರಿಸ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಒಂದೇ ಒಂದು ಟೇಸ್ಟಿಗೆ ಹಾಕ್ಕೊಂಡಿದ್ದೀನಿ. ಈ ವಡೆಗೆ ಬೇಕಾದಂತಹ ಉಪ್ಪನ್ನು ಸೇರಿಸ್ಕೊಳ್ಳಿ. ಒಂದು ಅರ್ಧ ಸ್ಪೂನ್ನಷ್ಟು ಹಿಂಗು ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದು 10 ನಿಮಿಷ ಇದನ್ನು ಮುಚ್ಚಿಕ್ಬಿಟ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳೋಕ್ಕೆ ನಾನೊಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ ನಂತರ ನಾವು ವಡೆಯನ್ನು ಹಾಕಿ ಎತ್ತಿದ್ರೆ ಸೂಪರಾಗಿರುವಂತಹ ಕಡಲೆಬೇಳೆ ವಡೆ ರೆಡಿ ಆಯಿತು. ಈಗ ನಾವು ಉದ್ದಿನ ವಡೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಉದ್ದಿನ ವಡೆಗೆ ನಾನು 1 ಗ್ಲಾಸ್ನಷ್ಟು ಉದ್ದಿನ ಬೇಳೆನ ನಾನು 3 ಅವರಷ್ಟು ನೆನೆಸ್ಬಿಟ್ಟು ಅದನ್ನು ಈ ಥರ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀರೇ ಹಾಕ್ಕೊಳ್ಳದೆ ಚೆನ್ನಾಗಿ ಇದನ್ನು ರುಬ್ಕೊಳ್ಳೋಣ. ರುಬ್ಬಿದ ಮೇಲೆ ಈ ಥರ ನಾವು ಕೈಯಲ್ಲಿ ಎತ್ತಿ ನೋಡಿದ್ರೆ ಹಾಗೆ ಬನ್ ಥರ ಚೆನ್ನಾಗಿ ಬಂದಿರಬೇಕು. ಇದರಲ್ಲಿದ್ರೇ ನಮಗೆ ವಡೆ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಹದದಲ್ಲಿ ಈ ವಿಧಾನದಲ್ಲಿ ನಾವು ರುಬ್ಕೊಳ್ಬೇಕು. ಇದನ್ನು ಈಗ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು ಏನು ಅಂತ ನಾವು ನೋಡೋಣ. ಈಗ ನಾನು ತೆಗೆದಿಟ್ಕೊಂಡಿದ್ದೀನಿ ರುಬ್ಬಿದ್ದನ್ನ. ಒಂದು ಅರ್ಧ ಸ್ಪೂನಷ್ಟು ಮೆಣಸಿನಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಶುಂಠಿ ಪೀಸನ್ನ ಸಣ್ಣ ಪೀಸನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಬೇಕಾಗುವಂತಹ ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಹಸಿಮೆಣಸಿನ್ಕಾಯಿನ ಖಾರಕ್ಕೆ ತಕ್ಕಂತೆ ಒಂದೇ ಒಂದನ್ನು ಹಾಕ್ಕೊಂಡಿದ್ದೀನಿ. 5-6 ತೆಂಗಿನಕಾಯಿ ಪೀಸನ್ನ ತೆಳ್ಳಗೆ ಕಟ್ ಮಾಡಿಬಿಟ್ಟು ಅದ್ರ ಜೊತೆಗೆ ಹಾಕ್ಕೊಂಡ್ರೆ ಅದು ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಕೈಯಲ್ಲಿ ಸ್ವಲ್ಪ ನೀರನ್ನು ಸವರ್ಕೊಂಡ್ಬಿಟ್ಟು ನಾವು ಹಿಟ್ಟನ್ನು ಸ್ವಲ್ಪ ಗುಂಡಾಗಿ ಉಂಡೆ ತಗೊಂಡು ಸೆಂಟರಲ್ಲಿ ಹೋಲ್ ಮಾಡಿ ಹಾಗೆ ಹಾಕಿದ್ರೆ ನಮಗೆ ಉದ್ದಿನ ವಡೆ ಪರ್ಫೆಕ್ಟ್ ಶೇಪ್ನಲ್ಲಿ ಬರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಚೆನ್ನಾಗಿ ಎಣ್ಣೆ ಈ ಥರ ಬಿಸಿ ಆದ ನಂತರ ನಾವು ವಡೆ ಹಾಕೋದ್ರಿಂದ ಎಣ್ಣೆ ತುಂಬ ಕುಡಿಯೋದಿಲ್ಲ. ನಾವು ಸ್ವಲ್ಪ ಕಮ್ಮಿ ಬಿಸಿ ಇರಬೇಕಾದ್ರೆ ಹಾಕಿದ್ರೆ ತುಂಬ ಎಣ್ಣೆ ಕುಡಿಯುತ್ತೆ. ಕರೆಕ್ಟಾಗಿ ಎಣ್ಣೆ ಬಿಸಿ ಆದಮೇಲೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಎರಡೂ ವಡೆನೂ ಬಹಳ ಸುಲಭ, ಬಹಳ ರುಚಿಕರ, ಟೇಸ್ಟಿಯಾಗಿದೆ, ಈಸಿ ಅಂತ ಅಂದ್ಕೊಳ್ತೀನಿ. ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಕೊಡಿ. ಒಂದೊಂದು ಕಮೆಂಟು ನನಗೆ ಹೊಸ ರೆಸಿಪೀಸ್ ಪೋಸ್ಟ್ ಮಾಡೋದಕ್ಕೆ ಬೂಸ್ಟ್ ಆಗಿರುತ್ತೆ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಲತಿ ಲಿಂಗೇಶ್ ಚಾನಲ್. ಇನ್ನೊಂದು ಬಹಳ ಸುಲಭವಾದಂತಹ ರುಚಿಕರವಾದಂತಹ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.